ನಮಸ್ತೆ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಲಾಸ್ ಕಡಿಮೆ ಮಾಡುವ 4 ಎಂಟ್ರಿ ಸ್ಟೆಪ್ಸ್ ಅಥವಾ 4 ಎಂಟ್ರಿ ಪ್ರೊಸೆಸ್ಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾಕಂದ್ರೆ ಈ 4 ಸ್ಟೆಪ್ಗಳನ್ನು ನೀವು ಪ್ರತಿದಿನ ಮಾರ್ಕೆಟಲ್ಲಿ ಪ್ರತಿಯೊಂದು ಎಂಟ್ರಿಯಲ್ಲೂ ಫಾಲೋ ಮಾಡಬೇಕಾಗುತ್ತೆ. ಈ 4 ಸ್ಟೆಪ್ಗಳನ್ನು ಫಾಲೋ ಮಾಡಿದಾಗ ನಿಮ್ಮ ಲಾಸಸ್ ಏನಿರುತ್ತಲ್ಲ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ನಿಮ್ಮ ಟ್ರೇಡಿಂಗ್ ಜರ್ನಿ ಏನಿರುತ್ತಲ್ಲ ಕಂಪ್ಲೀಟ್ಲಿ ಚೇಂಜಸ್ ನಿಮಗೆ ಕೊಡುತ್ತೆ. ಸೊ ಡೈರೆಕ್ಟ್ಲಿ ನಾವು ವಿಡಿಯೋನ ಶುರು ಮಾಡೋಣ. ಫಸ್ಟ್ಗೆ ನಾನು ಪಾಯಿಂಟ್ಗಳನ್ನು ಡಿಸ್ಕಸ್ ಮಾಡ್ತೇನೆ, ಆನಂತರ ಚಾರ್ಟ್ ಅಲ್ಲಿ ನಾವು ಅದನ್ನು ನೋಡೋಣ. ಸೊ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ನಮಗೆ ಎಂಟ್ರಿ ಪಡೀಲಿಕ್ಕೆ ಫಸ್ಟಿಗೆ ಸ್ಟ್ರಾಟಜಿ ಅಥವಾ ನಮ್ಮ ಎಂಟ್ರಿ ಹಿಂದೆ ಒಂದು ರೀಸನ್ ಬೇಕಾಗುತ್ತೆ. ಸೊ ತುಂಬಾ ಜನ ಮಿಸ್ಟೇಕ್ ಏನ್ ಮಾಡ್ತಾರೆ ಅಥವಾ ತುಂಬಾ ಜನರಿಗೆ ಲಾಸಸ್ ಏನಕ್ಕೆ ಆಗುತ್ತೆ ಅಂದ್ರೆ, ತುಂಬಾ ಜನ ಮಾರ್ಕೆಟ್ 9:15ಗೆ ಓಪನ್ ಆಗುತ್ತೆ, 9:16ಗೆ ಅವರ ಪೊಸಿಷನ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಅದು ಸಿಇ ಸೈಡ್ ಅಲ್ಲಿ ಅಥವಾ ಪಿಇ ಸೈಡ್ ಅಲ್ಲಿ ಅವರು ಪೊಸಿಷನ್ ಅನ್ನ ಕ್ರಿಯೇಟ್ ಮಾಡಿರ್ತಾರೆ. ವೆರಿ ಸಾರಿ ಸರ್, ಈ ರೀತಿ ನೀವೇನಾದ್ರೂ ಮಾಡಿದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಯಾವತ್ತೂ ಕೂಡ ಹಣ ಆಗಲ್ಲ, ನಿಮಗೆ ಲಾಸಸ್ ಅಲ್ಲಿ ಆಗೋದು ಖಂಡಿತವಾಗಿ ಇರುತ್ತೆ. ಸೊ ಯಾವಾಗಲೂ ಒಂದು ಎಂಟ್ರಿ ಪಡೆಯುವಾಗ ಅಥವಾ ಯಾವಾಗಲೂ ನಾನೊಂದು ಬೈನ ಮಾಡ್ತೇನೆ ಒಂದು ಮಾರ್ಕೆಟ್ ಅಲ್ಲಿ ಅಂದಾಗ ನನಗೆ ಅಲ್ಲಿ ಆ ರೀಸನ್ ಬೇಕಾಗುತ್ತೆ, ನಾನು ಏನಕ್ಕೆ ಎಂಟ್ರಿ ಪಡೆದೆ ಅನ್ನೋದನ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಇಫ್ ಇನ್ ಕೇಸ್ ನೀವೇನಾದ್ರೂ ಪ್ರೈಸ್ ಗ್ಯಾಪ್ ಅಪ್ ಓಪನ್ ಆಯಿತು, ನಾನು ಮೇಲೆ ಹೋಗುತ್ತೆ, ಅಥವಾ ಪ್ರೈಸ್ ಒಂದು ಬುಲಿಶ್ ಕ್ಯಾಂಡಲ್ ಆಯಿತು, ನಾನು ಅಲ್ಲಿ ಸಿ ನ ಬೈ ಮಾಡಿದೆ, ಅಥವಾ ರೆಡ್ ಕ್ಯಾಂಡಲ್ ಆಯಿತು, ನಾನು ಇಲ್ಲಿ ಪಿ ನ ಬೈ ಮಾಡಿದೆ ಅಂತ ನೀವೇನಾದ್ರೂ ಈ ರೀತಿ ರೀಸನ್ ಕೊಟ್ಟರೆ ನೀವು ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇಲ್ಲ, ನೀವು ಮಾರ್ಕೆಟ್ ಅಲ್ಲಿ ಗೇಮ್ ಮಾಡ್ತಾ ಇದ್ದೀರಾ. ಸೊ ಈ ರೀತಿ ಮಾಡಿದಾಗ ಯಾವುದೇ ರೀತಿ ನಮಗೆ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ಲಿಕ್ಕೆ ರೀಸನ್ ಇರಲ್ಲ. ಸೊ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಮಗೆ ಬೇಕಾಗಿರೋದು ಮಾರ್ಕೆಟ್ ಅಲ್ಲಿ ಸ್ಟ್ರಾಟಜಿ ಇಲ್ಲದೆ ನಾವು ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ಎಂಟ್ರಿ ಪಡಿಬಾರದು. ಈ ಸ್ಟ್ರಾಟಜೀಸ್ ಏನಿರುತ್ತಲ್ಲ, ಇದು ಪ್ರೈಸ್ ಆಕ್ಷನ್ ಸ್ಟ್ರಾಟಜೀಸ್ ಇರಬಹುದು ಅಥವಾ ಇಂಡಿಕೇಟರ್ ಬೇಸ್ಡ್ ಸ್ಟ್ರಾಟಜೀಸ್ ಇರಬಹುದು. ಇದು ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಕೋರ್ಸಸ್ ಅಲ್ಲಿ ಕೆಲವೊಂದು ಸ್ಟ್ರಾಟಜಿಗಳನ್ನು ಡಿಸ್ಕಸ್ ಮಾಡ್ತೀವಿ. ಇದು ಹೈ ಪ್ರೊಬ್ಯಾಬಿಲಿಟಿ ಅಥವಾ ಹೈಲಿ ರಿಸಲ್ಟ್ ಕೊಡೋ ಸ್ಟ್ರಾಟಜೀಸ್ ಆಗಿರುತ್ತೆ. ನಾವು ಅದನ್ನು ಬೇಸಿಕಲಿ ಫಾಲೋ ಮಾಡ್ತೀವಿ. ಹಾಗೆ ಪ್ರೈಸ್ ಆಕ್ಷನ್ ಕೆಲವೊಂದು ಮೆಥಡ್ಗಳನ್ನು ಫಾಲೋ ಮಾಡ್ತೀವಿ. ಸೊ ನಮ್ಮ ಎಂಟ್ರಿ ಹಿಂದೆ, ಪ್ರತಿಯೊಂದು ಎಂಟ್ರಿ ಹಿಂದೆ ಒಂದು ರೀಸನ್ ಇರುತ್ತೆ. ನೀವೇನಾದ್ರೂ ಆ ನಂತರ ಅಥವಾ ಸ್ವಲ್ಪ ಹೊತ್ತಾದ್ಮೇಲೆ ಆ ಎಂಟ್ರಿನ ನೋಡಿದಾಗ ನಾವು ಅಲ್ಲಿ ರೀಸನ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಮಗೆ ಗೊತ್ತಿರಬೇಕಾಗುತ್ತೆ, ಏನಕ್ಕೆ ನಾನು ಎಂಟ್ರಿ ಪಡೆದೆ ಅಂತ. ಬಟ್ ನೀವು ಸಿಂಪಲ್ ಆಗಿ ಇಲ್ಲಿ ಗ್ಯಾಪ್ ಅಪ್ ಆಯಿತು, ಬುಲಿಶ್ ಕ್ಯಾಂಡಲ್ ಆಯಿತು, ನಾನು ಎಂಟ್ರಿ ಪಡೆದೆ ಅಂತ ಹೇಳಿದ್ರೆ ನೀವು ಯಾವುದೇ ರೀತಿಯಲ್ಲಿ ಟ್ರೇಡಿಂಗ್ ಮಾಡ್ತಾ ಇಲ್ಲ, ನೀವು ಅಲ್ಲಿ ಗೇಮ್ನ ಆಡ್ತಾ ಇದ್ದೀರಾ. ಸೊ ಇದನ್ನು ನಾವು ಫಸ್ಟಿಗೆ ಬಿಡಬೇಕಾಗತ್ತೆ. ಯಾವಾಗಲೂ ನಮ್ಮ ಎಂಟ್ರಿ ಹಿಂದೆ ಒಂದು ರೀಸನ್ ನಮಗೆ ಇರಬೇಕಾಗತ್ತೆ. ಆ ರೀಸನ್ ಏನಿರುತ್ತಲ್ಲ ಅದು ಬ್ಯಾಕ್ ಟೆಸ್ಟ್ ಆಗಿರಬೇಕಾಗತ್ತೆ, ಅದು ನಮಗೆ ರಿಸಲ್ಟ್ ಕೊಟ್ಟಿರಬೇಕಾಗಿರುತ್ತೆ, ಹಾಗೆ ಅದು ಪ್ರೀವಿಯಸ್ ಡೇಗಳಲ್ಲಿ ತುಂಬಾನೇ ಚೆನ್ನಾಗಿ ವರ್ಕ್ ಆಗಿರಬೇಕಾಗತ್ತೆ. ಸೊ ಇಂತಹ ರೀಸನ್ ಇದ್ದಾಗ ಮಾತ್ರ ನಾವು ಎಂಟ್ರಿನ ಪಡಿಬೇಕಾಗತ್ತೆ. ಸೊ ಸಿಂಪಲ್ ಆಗಿ ಇವತ್ತಿನ ಚಾರ್ಟ್ ಅನ್ನು ನಾವು ಗಮನಿಸೋಣ, ಯಾವ ರೀತಿ ಆ ರೀಸನ್ ಇತ್ತು ಅಂಡ್ ಯಾವ ರೀತಿಯಲ್ಲಿ ವರ್ಕ್ ಆಯಿತು ಅನ್ನೋದನ್ನ ನಾವು ಡೈರೆಕ್ಟ್ಲಿ ಚಾರ್ಟ್ ಅಲ್ಲೇ ನೋಡೋಣ. ಸೊ ಇದು ಇವತ್ತಿನ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಆಗಿರುತ್ತೆ. ಇದು 17th ಜನವರಿ ಅಂದ್ರೆ ಇವತ್ತಿನ ಚಾರ್ಟ್ ಆಗಿರುತ್ತೆ. ಇಲ್ಲಿ ಪ್ರೈಸ್ ನಮಗೆ ಗ್ಯಾಪ್ ಅಪ್ ಓಪನ್ ಆಗುತ್ತೆ. ತುಂಬಾ ಜನ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ಸಿಇನ ಬೈ ಮಾಡಿರ್ತಾರೆ, ಆದ್ರೆ ಪ್ರೈಸ್ ಇಮಿಡಿಯೇಟ್ಲಿ ರಿವರ್ಸಲ್ ನ ಕೊಡುತ್ತೆ, ತುಂಬಾನೇ ಫಾಸ್ಟ್ ಆಗಿ ರಿವರ್ಸಲ್ ನ ಕೊಡುತ್ತೆ. ಯಾರಾದ್ರೂ 1 ಲಕ್ಷ 2 ಲಕ್ಷ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ಅವರಿಗೆ ವಿತಿನ್ ಅ ಫ್ರಾಕ್ಷನ್ ಆಫ್ 5 minutes 30,000 to 40,000 ಅವರಿಗೆ ಲಾಸ್ ಆಗಿರುತ್ತೆ. ಈಗ ಆ ನಂತರ ಈ ಒಂದು ಲಾಸಸ್ ಆದ್ಮೇಲೆ 40,000 ಲಾಸಸ್ ಆಗುತ್ತಲ್ಲ, ಆ ನಂತರ ಅವ್ರು ಎಕ್ಸಿಟ್ ಆಗ್ತಾರೆ. ಆ ನಂತರ ಪ್ರೈಸ್ ಒಂದು ಶಾರ್ಪ್ ಆಗಿ ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ ನ ಕೊಡುತ್ತೆ. ಈಗ ಅವ್ರು ನೋಡ್ತಾ ಇರ್ತಾರೆ, ಮಾರ್ಕೆಟ್ ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಈಗ ಅವರ ತಲೆಯಲ್ಲಿ ಬರೋ ಥಾಟ್ ಏನು ಅಂದ್ರೆ, ಮಾರ್ಕೆಟ್ ಅಂದ್ರೆ ಗ್ಯಾಮ್ಲಿಂಗ್, ಟ್ರೇಡಿಂಗ್ ಅಲ್ಲಿ ಹಣ ಆಗಲ್ಲ, ಮಾರ್ಕೆಟ್ ನನ್ನ ಸ್ಟಾಪ್ ಲಾಸ್ ಅನ್ನ ತಗೊಂಡು ಅಪೋರ್ಡ್ ಡೈರೆಕ್ಷನ್ ಮೂಮೆಂಟ್ ಅಲ್ಲಿ ಹೋಯ್ತು ಅಂತ. ಅವರು ಯಾವತ್ತೂ ಕೂಡ ನಾನು ಲಾಸ್ ಮಾಡ್ಕೊಂಡೆ ಅನ್ನೋದನ್ನ ಹೇಳಲ್ಲ, ಮಾರ್ಕೆಟ್ ನನಗೆ ಲಾಸ್ ಕೊಡ್ತು ಅಂತ ಹೇಳ್ತಾರೆ. ಸೊ ನಾನು ಲಾಸ್ ಮಾಡ್ಕೊಂಡೆ ಅಂದಾಗ ಅಲ್ಲಿ ನನಗೆ ಈಗೋ ಹರ್ಟ್ ಆಗುತ್ತೆ. ಸೊ ಈಗೋನ ಬಿಟ್ಬಿಟ್ಟು ನಾವು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಬೇಕಾಗತ್ತೆ. ಸೊ ನಾವು ಕಲ್ತಿಲ್ಲ ಅಥವಾ ನನ್ನ ಎಂಟ್ರಿಗೆ ರೀಸನ್ ಇಲ್ಲ ಅನ್ನೋದನ್ನ ನೀವು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ಪ್ರೈಸ್ ಮೇಲೆ ಹೋಗೋ ಆಗಿದ್ರೆ ಅಥವಾ ಬೈ ಮಾಡಿದ ತಕ್ಷಣ ಎಲ್ಲರೂ ಪ್ರಾಫಿಟ್ ಮಾಡೋ ಹಾಗಿದ್ರೆ ಎಲ್ಲರೂ ಕೂಡ ನಾಳೆ ಬಂದು ಟ್ರೇಡಿಂಗ್ ನ ಮಾಡ್ತಾರೆ. ಟ್ರೇಡಿಂಗ್ ಎಲ್ಲರೂ ಕೂಡ ಮಾಡಿದ್ರೆ, ಎಲ್ಲರೂ ಪ್ರಾಫಿಟ್ ಮಾಡಿದ್ರೆ, ಹಾಗಾದ್ರೆ ಇಲ್ಲಿ ಲಾಸಸ್ ಯಾರು ಕೂಡ ಮಾಡಿಲ್ಲ ಅಂದ್ರೆ ಯಾರಿಗೂ ಇಲ್ಲಿ ಹಣ ಆಗಲ್ಲ, ಅಲ್ಲಿ ಯಾವುದೇ ರೀತಿ ಕಾನ್ಸೆಪ್ಟ್ ಇಲ್ಲ. ಸೊ ಟ್ರೇಡಿಂಗ್ ಅಂತ ಬಂದಾಗ ಯಾರಾದ್ರೂ ಲಾಸಸ್ ಮಾಡಬೇಕಾಗುತ್ತೆ, ಆಗ ಯಾರಿಗಾದ್ರೂ ಒಬ್ಬರಿಗೆ ಪ್ರಾಫಿಟ್ ಆಗುತ್ತೆ. ಸೊ ಇದು ಟ್ರೇಡಿಂಗ್ ನ ಬಿಸ್ನೆಸ್ ಆಗುತ್ತೆ. ಸೊ ಟೋಟಲಿ ಈ ರೀತಿ ನಮ್ಮ ಬಿಸ್ನೆಸ್ ಇರುತ್ತೆ. ಅಂಡ್ ನಮ್ಮ ಒಂದು ಗೇಮ್ ಏನಿರುತ್ತೆ ಅಥವಾ ನಮ್ಮ ಒಂದು ಬಿಸ್ನೆಸ್ ಏನಿರುತ್ತಲ್ಲ, ನಾವು ಡೈರೆಕ್ಟ್ಲಿ ದೊಡ್ಡ ಪ್ಲೇಯರ್ಸ್ ಗಳ ಜೊತೆ ಅಂದ್ರೆ ಕ್ರೋರ್ಸ್ ಆಫ್ ರುಪೀಸ್ ಇನ್ವೆಸ್ಟ್ ಮಾಡೋರ ಜೊತೆ ನಾವು ಟ್ರೇಡ್ ನ ಮಾಡ್ತಾ ಇದ್ದೀವಿ. ಅವರ ಒಂದು ಸೈಕಾಲಜಿನ ರೀಡ್ ಮಾಡಿ ಅಥವಾ ಅವರು ಎಲ್ಲಿ ಎಂಟ್ರಿ ಪಡಿತಾರೆ ಅನ್ನೋದ್ರ ಬೇಸ್ಡ್ ಆಗಿ ನಾವು ಎಂಟ್ರಿ ಪಡೆದಾಗ ನಮಗೆ ಮಾರ್ಕೆಟ್ ಅಲ್ಲಿ ಲಾಭ ಆಗುತ್ತೆ. ಜಸ್ಟ್ ಬಿಕಾಸ್ ನಾನು ಗ್ಯಾಪ್ ಅಪ್ ಆಯಿತು ಅಥವಾ ಬುಲ್ಲಿಶ್ ಆಯಿತು, ಬೇರಿಶ್ ಆಯಿತು ಅಂತ ನಾನು ಎಂಟ್ರಿ ಪಡೆದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಪ್ರಾಫಿಟ್ ಅಲ್ಲಿ ಆಗಲ್ಲ. ಓಕೆ, ಈಗ ಈ ಒಂದು ಕ್ಯಾಂಡಲ್ಗಳಲ್ಲಿ ಅಥವಾ ಈ ಒಂದು ಚಾರ್ಟ್ ಅಲ್ಲಿ ನಾವು ಒಂದು ಸಿಂಪಲ್ ಆಗಿರೋ ಮೆಥಡ್ ನ ಅಬ್ಸರ್ವ್ ಮಾಡೋದಾದ್ರೆ, ಪ್ರೈಸ್ ಇಲ್ಲಿ ಒಂದು ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ ಕೊಡ್ತು. ಅಂದ್ರೆ ಇಲ್ಲಿ ಬೈಯರ್ಸ್ ಇದ್ದಾರೆ, ಪ್ರೈಸ್ ಸೆಕೆಂಡ್ ಟೈಮ್ ಬಂತು ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ ಕೊಡ್ತು, ಥರ್ಡ್ ಟೈಮ್ ಬಂತು ಮತ್ತೆ ಸಸ್ಟೈನ್ ಆಯಿತು, ಪ್ರೈಸ್ ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ ನನಗೆ ಕೊಡ್ತು. ಆ ನಂತರ ಅರೌಂಡ್ 12:15 ನನಗೆ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ, ಬೇರಿಶ್ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗುತ್ತೆ. ಈಗ ಎಂಟ್ರಿಗೆ ರೀಸನ್ ಏನಾಯ್ತು, ಇಲ್ಲಿ ತುಂಬಾ ಜನ ಬೈಯರ್ಸ್ ಇಲ್ಲಿ ಸ್ಟಾಪ್ ಲಾಸ್ ನ ಇಟ್ಟು ಎಂಟ್ರಿ ಪಡೆದಿರ್ತಾರೆ. ಈಗ ಅವರ ಸ್ಟಾಪ್ ಲಾಸಸ್ ಎಲ್ಲ ಈ ಕ್ಯಾಂಡಲ್ ಅಲ್ಲಿ ಟ್ರಿಗರ್ ಆಯಿತು. ಸೊ ಸ್ಟಾಪ್ ಲಾಸ್ ಅಂದ್ರೆ ಏನು, ಬೈ ಆರ್ಡರ್ ನ ಎಕ್ಸಿಟ್ ಆದಾಗ ಸೆಲ್ ಮಾಡೋದೇ ಸ್ಟಾಪ್ ಲಾಸ್. ಅಂದ್ರೆ ನೀವು ಬೈ ಮಾಡಿರ್ತೀರ, ನಿಮ್ಮ ಸ್ಟಾಪ್ ಲಾಸ್ ಟ್ರಿಗರ್ ಆಗ್ತಾ ಇದೆ ಅಂದ್ರೆ ನೀವು ಸೆಲ್ ಮಾಡಿರ್ತೀರ, ರೈಟ್. ಸೊ ಸೆಲ್ ಆರ್ಡರ್ಸ್ ಟ್ರಿಗರ್ ಆದಾಗ ಪ್ರೈಸ್ ಫಾಲ್ ಆಗುತ್ತೆ. ಇಲ್ಲಿ ಇದು ರೀಸನ್ ಆಗುತ್ತೆ.
ಸೊ ಈ ರೀತಿಯ ಸ್ಟ್ರಾಟಜಿಗಳನ್ನ ಅಥವಾ ಈ ರೀತಿಯ ರೀಸನ್ ಇದ್ದಾಗ ಮಾತ್ರ ನಾವು ಮಾರ್ಕೆಟಲ್ಲಿ ಎಂಟ್ರಿನ ಪಡಿಬೇಕಾಗತ್ತೆ. ಇಫ್ ಇನ್ ಕೇಸ್ ನಮಗೆ 9:15ರಿಂದ 3:30 ತನಕ ನಾವೇನು ಮಾರ್ಕೆಟ್ ನೋಡ್ತಾ ಇರ್ತೀವಿ, ನಮಗೆ ಈ ರೀತಿಯ ಯಾವುದೇ ರೀಸನ್ ಅಥವಾ ಯಾವುದೇ ರೀತಿಯ ಸ್ಟ್ರಾಟಜಿ ನಮಗೆ ಸಿಕ್ಕಿಲ್ಲ ಅಂದರೆ ಅಲ್ಲಿ ಯಾವುದೇ ರೀತಿ ನಮಗೆ ಇಡೀ ದಿನ ಎಂಟ್ರಿ ಪಡೆಯಲಿಕ್ಕೆ ಇಲ್ಲ. ಸೊ ತುಂಬ ಜನರದ್ದು ಪ್ರಾಬ್ಲಮ್ ಇದೇ ಆಗ್ತಾ ಇದೆ. ಇದೇ ರೀಸನ್ಗೆ ತುಂಬ ಜನ ಲಾಸಸ್ನ ಮಾಡ್ಕೊಳ್ಳೋದು. ನಾನು ಅನ್ಕೊಂಡೆ ಮಾರ್ಕೆಟ್ ಮೇಲೆ ಹೋಗುತ್ತೆ, ಒಂದು ಗ್ಯಾಪ್ ಅಪ್ ಆಗಿದೆ, ಗ್ರೀನ್ ಕ್ಯಾಂಡಲ್ ಆಯಿತು, ನಾನು ಮೇಲೆ ಹೋಗುತ್ತೆ ಅಂತ ಅನ್ಕೊಂಡೆ ಅಂತ. ಸೊ ಅನ್ಕೊಂಡ ಹಾಗೆ ನಮ್ಮ ಜೀವನನೇ ನಡೆಯಲ್ಲ ಅಂದಮೇಲೆ ಮಾರ್ಕೆಟ್ ಯಾವ ರೀತಿ ನಾವು ಅನ್ಕೊಂಡ ಹಾಗೆ ಮೂವ್ ಆಗುತ್ತೆ ಸರ್. ಸೊ ಈ ರೀತಿ ನಾವು ಅನ್ಕೊಂಡ ಹಾಗೆ ನಾವು ಯಾವುದೇ ರೀತಿ ಟ್ರೇಡ್ಗಳನ್ನು ತಗೊಳ್ಳಿಕ್ಕೆ ಆಗಲ್ಲ. ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಟೆಸ್ಟ್ ಮಾಡಿರೋ ಸ್ಟ್ರಾಟಜೀಸ್ ಇರಬೇಕಾಗತ್ತೆ. ಆ ಟೆಸ್ಟ್ ಮಾಡಿರೋ ಸ್ಟ್ರಾಟಜಿಗಳನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಇಫ್ ಇನ್ ಕೇಸ್ ಆ ಸ್ಟ್ರಾಟಜಿ ಇಲ್ಲ ಅಂದರೆ ಅದನ್ನು ನೀವು ಡೆವಲಪ್ ಮಾಡಬೇಕು, ನೀವು ಸ್ವಲ್ಪ ಬ್ಯಾಕ್ ಟೆಸ್ಟ್ ಮಾಡಬೇಕು, ಅಥವಾ ನೀವು ನಮ್ಮ ಕೋರ್ಸಸ್ಗಳಿಗೂ ಕೂಡ ಜಾಯಿನ್ ಆಗಿ ಆ ಸ್ಟ್ರಾಟಜಿಗಳನ್ನು ತಿಳ್ಕೊಳ್ಬೋದು. ಇದು ಫಸ್ಟ್ ಮೆಥಡ್ ಆಗಿರುತ್ತೆ, ಇದು ಫಸ್ಟ್ ಸ್ಟೆಪ್. ಇಫ್ ಇನ್ ಕೇಸ್ ಇದೇ ನಿಮಗೆ ಸಿಕ್ಕಿಲ್ಲ ಅಂದರೆ ಅಲ್ಲಿ ನೀವು ಏನೇ ಬೈ ಮಾಡಿ ಏನೇ ಮಾಡಿ ಅಲ್ಲಿ ನಿಮಗೆ ಲಾಸಸ್ ಆಗೋದು ಖಂಡಿತ ಆಗುತ್ತೆ. ಇಫ್ ಇನ್ ಕೇಸ್ ನಿಮ್ಗೆ ಇವತ್ತೊಂದಿನ ಪ್ರಾಫಿಟ್ ಆಗ್ಬೋದು, ಬಟ್ ನಾಳೆ ದಿನ ಆ ಪ್ರಾಫಿಟ್ ನಿಮ್ಮ ಕೈಯಿಂದ ಹೋಗುತ್ತೆ. ಸೊ ದಿಸ್ ಇಸ್ ದ ಹಾರ್ಡ್ ಟ್ರುತ್. ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಸತ್ಯ. ಸೊ ಇದನ್ನು ನೀವು ಎಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಇದು ಫಸ್ಟ್ ಮೆಥಡ್. ನಮಗೊಂದು ಎಂಟ್ರಿಗೆ ರೀಸನ್ ಇರಬೇಕು, ನಾವೊಂದು ಪ್ರೈಸ್ ಆಕ್ಷನ್ ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ, ಅಥವಾ ಇಂಡಿಕೇಟರ್ಗಳನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನು? ಸೆಕೆಂಡ್ ಸ್ಟೆಪ್ ನಮಗೆ ಸ್ಟ್ರೈಕ್ ಪ್ರೈಸ್. ಈಗ ಸ್ಟ್ರೈಕ್ ಪ್ರೈಸ್ನ ನಾವು ಕರೆಕ್ಟ್ ಆಗಿ ಚೂಸ್ ಮಾಡಬೇಕು. ಈಗ ನಾವು ಚಾರ್ಟ್ ಅಲ್ಲಿ ನೋಡಿದ್ವಿ, ಒಂದು ಸಪೋರ್ಟ್ನ ಕೆಳಗಡೆ ಬ್ರೇಕ್ಔಟ್ ಆಗಿ ಕ್ಯಾಂಡಲ್ ಕ್ಲೋಸ್ ಆಯಿತು. ಇಲ್ಲಿ ನಾನು ಎಂಟ್ರಿನ ಡಿಸೈಡ್ ಮಾಡಿದೆ, ನನಗೆ ಎಂಟ್ರಿ ರೀಸನ್ ಗೊತ್ತಾಯ್ತು. ಈಗ ನಾನು ಏನಾದರೂ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಅಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಇಷ್ಟು ದೊಡ್ಡ ಮೂಮೆಂಟ್ ಆದಾಗಲೂ ಕೂಡ ನನಗೆ ಯಾವುದೇ ರೀತಿ ಪ್ರಾಫಿಟ್ ಆಗಲ್ಲ. ಸೊ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸ್ಟ್ರೈಕ್ ಪ್ರೈಸ್ ಆಪ್ಷನ್ ಬೈಯಿಂಗ್ ಅಂತ ಬಂದಾಗ ಯಾವಾಗಲೂ ನಾವು ಔಟ್ ಆಫ್ ದ ಮನಿ ಬೈ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆಂದ್ರೆ ಔಟ್ ಆಫ್ ದ ಮನಿಯಲ್ಲಿ ಯಾವುದೇ ರೀತಿ ಸ್ಟ್ರೆಂತ್ ಇರಲ್ಲ, ಪ್ರೀಮಿಯಂ ಅನ್ನೋದು ಡಿಕೆ ಆಗುತ್ತೆ, ತುಂಬಾನೇ ಫಾಸ್ಟ್ ಆಗಿ ಡಿಕೆ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ನಮಗೆ ಟೈಮ್ ವ್ಯಾಲ್ಯೂ ಮಾತ್ರ ಇರುತ್ತೆ. ಸೊ ಔಟ್ ಆಫ್ ದ ಮನಿನ ಯಾವತ್ತೂ ಕೂಡ ನಾವು ಚೂಸ್ ಮಾಡಲಿಕ್ಕೆ ಹೋಗಬಾರ್ದು. ಸ್ಟ್ರೈಕ್ ಪ್ರೈಸ್ನ ನಾವು ಯಾವಾಗಲೂ ಎಟ್ ದ ಮನಿ ಅಥವಾ ಇನ್ ದ ಮನಿನೇ ಚೂಸ್ ಮಾಡಬೇಕಾಗುತ್ತೆ. ಎಟ್ ದ ಮನಿ ಅಥವಾ ಇನ್ ದ ಮನಿ ಸ್ಟ್ರೈಕ್ ಪ್ರೈಸ್ನ ಯಾವ ರೀತಿ ಚೂಸ್ ಮಾಡೋದು, ಇದು ಏನು ಎಟ್ ದ ಮನಿ, ಇನ್ ದ ಮನಿ, ಔಟ್ ಆಫ್ ದ ಮನಿ ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಅಂದ್ರೆ ಆಲ್ರೆಡಿ ನಾನು ಈ ಚಾನಲಲ್ಲಿ ವಿಡಿಯೋನ ಮಾಡಿದ್ದೇನೆ, ಅದನ್ನು ನೀವು ಅಬ್ಸರ್ವ್ ಮಾಡಬಹುದು. ಸೊ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್ ಆಗಿರೋ ಸ್ಟ್ರೈಕ್ ಪ್ರೈಸ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈ ಒಂದು ಚಾರ್ಟ್ ಅನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ನಮಗೆ ಆಲ್ಮೋಸ್ಟ್ 12:15ಗೆ ನಮಗೆ ಎಂಟ್ರಿ ಸಿಕ್ತು. ಈಗ 12:15 ಅಲ್ಲಿ ಶಾರ್ಟ್ ಸೈಡ್ ಅಲ್ಲಿ ಎಂಟ್ರಿ ಅಂದ್ರೆ ಇನ್ ದ ಮನಿ ಅಂದ್ರೆ ಯಾವ್ದಾಗುತ್ತೆ, ನಮಗೆ ಇದರ ಮೇಲ್ಗಡೆ ಇರೋದೆಲ್ಲ ಇನ್ ದ ಮನಿ ಆಗುತ್ತೆ. ಅಂದ್ರೆ 42,300, 42,400, 42,500 ಎಲ್ಲ ನಮಗೆ ಇನ್ ದ ಮನಿ ಆಗುತ್ತೆ. ಸೊ ಡೈರೆಕ್ಟ್ಲಿ ನಾವು ಝೆರೋದ ಚಾರ್ಟಿಗೆ ಹೋಗೋಣ. ಝೆರೋದ ಪ್ಲಾಟ್ಫಾರ್ಮ್ಗೆ ಹೋಗೋದಾದ್ರೆ ಇಲ್ಲಿ ನಾವು 42,400 ಸಮಥಿಂಗ್ ಪಿನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಅಲ್ಲಿ ನಾವು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ. ಈ ರೀತಿ ನಾವು ಸ್ಟ್ರೈಕ್ ಪ್ರೈಸ್ನ ಫಸ್ಟಿಗೆ ಚೂಸ್ ಮಾಡಬೇಕಂದ್ರೆ ನಾವು ಇನ್ ದ ಮನಿ ಅಥವಾ ಎಟ್ ದ ಮನಿಯಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ ಆಸ್ ಅ ಆಪ್ಷನ್ ಬಯರ್. ಸೊ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಅಲ್ಲಿ ನೀವೇನಾದ್ರೂ ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಅಲ್ಲಿ ಪ್ರಾಫಿಟ್ ಆಗಲ್ಲ. ಇದನ್ನು ಕೂಡ ನೆನಪಿಡಿ. ಫಸ್ಟ್ ಸ್ಟೆಪ್ ಎಂಟ್ರಿಗೆ ರೀಸನ್. ಇಫ್ ಇನ್ ಕೇಸ್ ಎಂಟ್ರಿ ರೀಸನ್ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿ ನೀವು ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಅಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅಲ್ಲೂ ಕೂಡ ನಮಗೆ ಲಾಸಸ್ ಆಗುತ್ತೆ. ಈಗ ಇದು ಸೆಕೆಂಡ್ ಸ್ಟೆಪ್ ಆಯ್ತು. ಥರ್ಡ್ ಸ್ಟೆಪ್ ಏನು, ಥರ್ಡ್ ಮೆಥಡ್ ಏನು, ಥರ್ಡ್ ಪಾಯಿಂಟ್ ಅನ್ನು ನಾವು ಯಾವುದನ್ನು ಫಾಲೋ ಮಾಡಬೇಕು? ಸೊ ಥರ್ಡ್ ಮೆಥಡ್ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್. ಸೊ ಎಂಟ್ರಿ ಪಡೆಯೋದಕ್ಕಿಂತ ಮುಂಚೆ ನಮ್ದು ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ಡಿಸೈಡ್ ಆಗಿರಬೇಕಾಗುತ್ತೆ. ಎಂಟ್ರಿ ಪಡೆದ ಮೇಲೆ ನಾವು ಯೋಚಿಸೋದಲ್ಲ ನಾನು ಟಾರ್ಗೆಟ್ ಎಲ್ಲಿ ತಗೊಳ್ಬೇಕು ಅಥವಾ ನಾನು ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು ಅನ್ನೋದನ್ನ ಆಮೇಲೆ ಯೋಚಿಸೋದಲ್ಲ. ಫಸ್ಟ್ ನಾವು ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು, ಟಾರ್ಗೆಟ್ ಎಲ್ಲಿ ಇಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ. ಈಗ ಸೊ ಇವತ್ತಿನ ಚಾರ್ಟ್ ಅಲ್ಲಿ ಈ ಕ್ಯಾಂಡಲ್ ಏನಿರುತ್ತಲ್ಲ ನಂದು ಎಂಟ್ರಿ ಆಗುತ್ತೆ. ಯಾವಾಗಲೂ ಬ್ರೇಕ್ಔಟ್ ಆದಾಗ ಬ್ರೇಕ್ಔಟ್ ಕ್ಯಾಂಡಲ್ ಮೇಲ್ಗಡೆ ನಾವು SL ನ ಇಡ್ತೇವೆ. ಹಾಗೆ ಆನಂತರ ಒಂದು ಟಾರ್ಗೆಟ್ ನ 1:2 ಟಾರ್ಗೆಟ್ ನ ನಾವು ತಗೊಳ್ತೀವಿ. ಸೊ ಇಲ್ಲಿ 12:15 ಕ್ಯಾಂಡಲ್ ನಮಗೆ ಎಂಟ್ರಿ ಕೊಡುತ್ತೆ. ನೀವು ಸ್ಟ್ರೈಕ್ ಪ್ರೈಸ್ ಕೂಡ ಕರೆಕ್ಟ್ ಆಗಿ ಚೂಸ್ ಮಾಡಿದ್ರೆ ಅಂತ ಅನ್ಕೊಳ್ಳೋಣ, ಇನ್ ದ ಮನಿನೇ ಚೂಸ್ ಮಾಡಿದ್ರೆ ಅಂತ ಅನ್ಕೊಳ್ಳೋಣ. ಈಗ ಚೂಸ್ ಮಾಡಿದ ಮೇಲೆ ಡೈರೆಕ್ಟ್ಲಿ ಬೈ ಮಾಡೋದಲ್ಲ. ಇಫ್ ಇನ್ ಕೇಸ್ ಸ್ಟಾಪ್ ಲಾಸ್ ಏನಾದರೂ ಜಾಸ್ತಿ ಇದ್ರೆ ಸ್ಟಾಪ್ ಲಾಸ್ ಈಗ ಇದರ ಮೇಲ್ಗಡೆ ಆಗುತ್ತೆ. ಇಫ್ ಇನ್ ಕೇಸ್ ಈ ರೀತಿ ಇಷ್ಟು ದೊಡ್ಡ ಕ್ಯಾಂಡಲ್ ಆದಾಗ ನನಗೆ ಸ್ಟಾಪ್ ಲಾಸ್ ನಿಯರ್ ಅಬೌಟ್ 100 ಪಾಯಿಂಟ್ಸ್ 150 ಪಾಯಿಂಟ್ ಸ್ಟಾಪ್ ಲಾಸ್ ಆಗುತ್ತೆ. ಇಫ್ ಇನ್ ಕೇಸ್ ಅಷ್ಟು ಸ್ಟಾಪ್ ಲಾಸ್ ನೀವು ಕೊಡ್ಲಿಕ್ಕೆ ರೆಡಿ ಇದ್ರೆ ಮಾತ್ರ ನೀವು ಎಂಟ್ರಿ ಪಡಿಬೇಕು. ಆಗ ನಾನು ಕ್ವಾಂಟಿಟಿನೇ ಕಡಿಮೆ ಮಾಡಿ ಎಂಟ್ರಿ ಪಡಿಬೇಕಾಗುತ್ತೆ. ಸೊ ಈ ಎಲ್ಲ ಟೆಕ್ನಿಕ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಹಾಗಾಗಿ ಫಸ್ಟಿಗೆ ನಾನು ಸ್ಟಾಪ್ ಲಾಸ್ನ ನೋಡಬೇಕಾಗುತ್ತೆ. ಇಲ್ಲಿ ನಾನು ಕ್ಯಾಂಡಲ್ ಲೆಂತ್ ಅನ್ನು ನಾನು ಅಬ್ಸರ್ವ್ ಮಾಡೋದ್ರೆ ಕ್ಯಾಂಡಲ್ ಲೆಂತ್ ನಿಯರ್ ಅಬೌಟ್ ಎಷ್ಟಿದೆ ಇದು ಕ್ಯಾಂಡಲ್ ಲೆಂತ್. ಸೊ ಕ್ಲೋಸಿಂಗ್ ಇಂದ ಆಲ್ಮೋಸ್ಟ್ ಲೈಕ್ 84 ಪಾಯಿಂಟ್ಸ್ ಇದೆ. ಅಂದ್ರೆ ಒಂದು ಸ್ಟಾಪ್ ಲಾಸ್ ನಮ್ಗೆ ಒಂದು 50 to 60 ಪಾಯಿಂಟ್ಸ್ ನಮಗೆ ಅಥವಾ 40 to 50 ಪಾಯಿಂಟ್ಸ್ ನಮಗೆ ಸ್ಟಾಪ್ ಲಾಸ್ ಸಿಗುತ್ತೆ. ಈಗ ಸ್ಟಾಪ್ ಲಾಸ್ ನಂದು ಡಿಸೈಡ್ ಆಯಿತು ಅಂದ್ರೆ 40 to 50 ಪಾಯಿಂಟ್ಸ್ ನಂದು SL ಅಂತ ಡಿಸೈಡ್ ಆಯಿತು. ಅದರ ಬೇಸ್ಡ್ ಆಗಿ ನಂದ ಒಂದು ಕ್ಯಾಪಿಟಲ್ ಏನಿದೆ ಅಂದ್ರೆ ನನ್ನ ಹತ್ರ ಒಂದು 1 ಲಕ್ಷ ಇದ್ರೆ ಅಲ್ಲಿ ನಂದು ರಿಸ್ಕ್ ಏನಿದೆ ಒಂದು ಟ್ರೇಡಿಗೆ ಅದನ್ನು ನಾನು ಡಿಸೈಡ್ ಮಾಡಿಬಿಟ್ಟು ಅಲ್ಲಿ ನಾನು ಕ್ವಾಂಟಿಟಿನ ಡಿಸೈಡ್ ಮಾಡಬೇಕಾಗುತ್ತೆ. ಆನಂತರ ನಾನು ಟಾರ್ಗೆಟ್ನ ಡಿಸೈಡ್ ಮಾಡಬೇಕು. 40 ಪಾಯಿಂಟ್ಸ್ SL ಅಂದ್ರೆ ಒಂದು 80 to 100 ಪಾಯಿಂಟ್ಸ್ ನಾನು ಟಾರ್ಗೆಟ್ನ ಇಲ್ಲಿ ಈಸಿಯಾಗಿ ತಗೊಳ್ಬೋದು, ರೈಟ್? ಸೊ ಅದನ್ನು ಡಿಸೈಡ್ ಮಾಡಬೇಕು.
ಆನಂತರ ನಾನು ಎಂಟ್ರಿನ ನೋಡಬೇಕಾಗತ್ತೆ. ಇಫ್ ಇನ್ ಕೇಸ್ ಕ್ಯಾಂಡಲ್ ಏನಾದರೂ ತುಂಬಾನೇ ದೊಡ್ಡದಾಗಿದೆ ಅಂದರೆ ಈ ರೀತಿ ಒಂದು ದೊಡ್ಡ ಕ್ಯಾಂಡಲ್ ಆಯಿತು ಅಂತ ಅನ್ಕೊಳ್ಳೋಣ, ಆಗ ನಾನು ಎಂಟ್ರಿ ಪಡೆಯುವಾಗ ಯೋಚನೆ ಮಾಡಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ನಾನು ಎಂಟ್ರಿ ಪಡಿಬೇಕು, ಎಲ್ಲಿ ನಾನು ಸ್ಟಾಪ್ ಲಾಸ್ನ ಇಡಬೇಕು, ಡೈರೆಕ್ಟ್ ಎಂಟ್ರಿ ಪಡಿಬೇಕಾ ಅಥವಾ ರಿವರ್ಸಲ್ ಎಂಟ್ರಿಗೆ ಕಾಯಬೇಕಾ, ಇದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ, ಇದನ್ನು ನೀವು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಎಂಟ್ರಿ ಪಡೆಯೋ ಬಗ್ಗೆನೂ ಆಲ್ರೆಡಿ ವಿಡಿಯೋ ಇದೆ, ಸೊ ಅದನ್ನು ಕೂಡ ನೀವು ಗಮನಿಸಬಹುದು, ಇದೇ ಚಾನಲಲ್ಲಿ ನಿಮಗೆ ಅದು ಸಿಗುತ್ತೆ. ಓಕೆ, ಇದು ನಮ್ದು ಥರ್ಡ್ ಸ್ಟೆಪ್ ಆಯಿತು. ಸ್ಟಾಪ್ ಲಾಸ್ ಎಷ್ಟು, ಟಾರ್ಗೆಟ್ ಎಷ್ಟು ಅನ್ನೋದನ್ನ ಫಸ್ಟಿಗೆ ನಾವು ಡಿಸೈಡ್ ಮಾಡಬೇಕು. ಆನಂತರ ಫೋರ್ತ್ ಸ್ಟೆಪ್ ಏನಿದೆಯಲ್ಲ ಅದು ಎಂಟ್ರಿ. ಲಾಸ್ಟ್ ಸ್ಟೆಪ್ ನಮ್ದು ಎಂಟ್ರಿ. ಸೊ ತುಂಬಾ ಜನ ಮಿಸ್ಟೇಕ್ ಏನ್ ಮಾಡೋದು, ಉಲ್ಟಾ ಫಸ್ಟಿಗೆ ಎಂಟ್ರಿ ಪಡೆಯೋದು, ಆನಂತರ ರೀಸನ್ ಏನು ಅಂತ ಹುಡುಕೋದು, ಆನಂತರ ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು, ಟಾರ್ಗೆಟ್ ಎಲ್ಲಿ ಇಡಬೇಕು ಅಂತ ಯೋಚನೆ ಮಾಡೋದು. ಅಲ್ಲಿ ಅವರಿಗೆ ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು ಅಂತಾನು ಗೊತ್ತೇ ಆಗಲ್ಲ. ಪ್ರೈಸ್ ರಿವರ್ಸಲ್ ಬಂದ್ರೆ ಅಲ್ಲಿ ಎಕ್ಸಿಟ್ ಆಗ್ತಾರೆ, ಸ್ವಲ್ಪ ರೆಡ್ ಕಾಣ್ರೆ ಎಕ್ಸಿಟ್ ಆಗ್ತಾರೆ, ಸ್ವಲ್ಪ ಪ್ರಾಫಿಟ್ ಅಲ್ಲಿ ಹೋದ್ರೆ ಅಲ್ಲಿ ಎಕ್ಸಿಟ್ ಆಗ್ತಾರೆ. ಸೊ ಈ ರೀತಿ ಮಾಡಿದಾಗ ಸುಮ್ಮನೆ ನೀವು ಟ್ರೇಡಿಂಗ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ, ಈ ರೀತಿ ಮಾಡಿದಾಗ ಯಾವತ್ತೂ ಕೂಡ ನಿಮಗೆ ಮಾರ್ಕೆಟ್ ಅಲ್ಲಿ ಹಣ ತೆಗಿಲಿಕ್ಕೆ ಆಗಲ್ಲ. ಮಾರ್ಕೆಟ್ ಅಲ್ಲಿ ಹಣ ತೆಗಿಬೇಕಾದ್ರೆ ಫಸ್ಟಿಗೆ ನನಗೊಂದು ಎಂಟ್ರಿಗೆ ರೀಸನ್ ಇರಬೇಕು, ಸ್ಟ್ರಾಟಜಿ ಇರಬೇಕು. ಈ ಸ್ಟ್ರಾಟಜಿಗಳನ್ನು ನೀವು ಡೆವಲಪ್ ಮಾಡಬೇಕು ಅಥವಾ ಕಲಿಬೇಕಾಗುತ್ತೆ. ಆ ನಂತರ ನಾನು ಸ್ಟ್ರೈಕ್ ಪ್ರೈಸ್ ಸೆಲೆಕ್ಷನ್ ಕರೆಕ್ಟ್ ಆಗಿ ಮಾಡಬೇಕು, SL ಆ್ಯಂಡ್ ಟಾರ್ಗೆಟ್ನ ನಾನು ಡಿಸೈಡ್ ಮಾಡಬೇಕು. ಲಾಸ್ಟಿಗೆ ನಾನು ಎಂಟ್ರಿ ಪಡೆಯೋದು. ಎಂಟ್ರಿ ಪಡೆದ ಮೇಲೆ ಅಲ್ಲಿಗೆ ಮುಗೀತು. ಅಲ್ಲಿಗೆ ಯಾವುದೇ ರೀತಿ ನೆಕ್ಸ್ಟ್ ಯೋಚನೆ ಮಾಡಲಿಕ್ಕಿಲ್ಲ. ನೆಕ್ಸ್ಟ್ ನೋಡಬೇಕಾಗಿರೋದು ಸಡನ್ ಆಗಿ ಏನಾದರೂ ರೆಸಿಸ್ಟೆನ್ಸ್ ಬರ್ತಾ ಇದೆಯಾ ಅಥವಾ ಸಡನ್ ಆಗಿ ಏನಾದರೂ ಸಪೋರ್ಟ್ ಏನಾದರೂ ಸಿಗ್ತಾ ಇದೆಯಾ ಅಂತ ನೋಡಿಬಿಟ್ಟು ನಾವು ಎಕ್ಸಿಟ್ ಪ್ಲಾನ್ನ ಬೇಕಿದ್ರೆ ಮಾಡಬಹುದೇ ಹೊರತು, ಇಫ್ ಇನ್ ಕೇಸ್ ಸ್ಪೇಸ್ ಇದೆ, ಮೂಮೆಂಟ್ ಆಗುತ್ತೆ ಅಂದಾಗ ಯಾವುದೇ ರೀತಿಯಲ್ಲಿ ಎಕ್ಸಿಟ್ನ ಮಾಡಬಾರ್ದು. ಐದರ್ ಸ್ಟಾಪ್ ಲಾಸ್, ಐದರ್ ಟಾರ್ಗೆಟ್ಗೆ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಈ 4 ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಿದಾಗ ಟ್ರೇಡಿಂಗಲ್ಲಿ ನಿಮಗೆ ಕಂಪಲ್ಸರಿ ಪ್ರಾಫಿಟ್ ಆಗಲೇಬೇಕಾಗತ್ತೆ, ನಿಮಗೆ ಪ್ರಾಫಿಟ್ ಆಗೇ ಆಗುತ್ತೆ. ಸೊ ಟ್ರೇಡಿಂಗಲ್ಲಿ ನಿಮಗೆ ಇನ್ನೊಂದು ಪಾಯಿಂಟ್ ಏನು ಅಂದರೆ, ನನ್ನ ಪೊಸಿಷನ್ ಇವತ್ತಿದ್ದು ಪೊಸಿಷನ್ ನಾನು ತೋರಿಸ್ತೇನೆ. ಇನ್ನೊಂದು ಪಾಯಿಂಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಸೊ ನನ್ನ ಪೊಸಿಷನ್ ಇವತ್ತಿದ್ದು ನೋಡೋದಾದ್ರೆ, ಟ್ರೇಡಿಂಗ್ ಅಲ್ಲಿ ನಿಮಗೆ ಲಾಸ್ ಮಾಡದಲ್ಲಿ ಪ್ರಾಫಿಟ್ ಮಾಡಲಿಕ್ಕೆ ಆಗಲ್ಲ. ಸೊ ಪ್ರತಿ ಪಾಯಿಂಟ್ ಅಲ್ಲೂ ಅಥವಾ ಪ್ರತಿ ವಿಡಿಯೋದಲ್ಲೂ ನಾನು ನಿಮಗೆ ಹೇಳೋದಿದೆ, ಟ್ರೇಡಿಂಗ್ ಅಲ್ಲಿ ಲಾಸಸ್ನ ತಗೊಳ್ಳಿಕ್ಕೆ ಕಲಿಯಿರಿ. ಬಟ್ ಲಾಸಸ್ ಯಾವಾಗಲೂ ಕಡಿಮೆ ಇರಬೇಕು. ಇಲ್ಲಿ ನೋಡಿ, 5,000 ಲಾಸ್, 10,000, 15,000 ಇದು 2 ಟ್ರೇಡ್ ಲಾಸ್ ಆಗಿರುತ್ತೆ. ಸೊ ನಿಯರ್ ಅಬೌಟ್ ಒಂದು ಟ್ರೇಡಲ್ಲಿ 8,000, ಇನ್ನೊಂದು ಟ್ರೇಡಲ್ಲಿ 6,000 ಸಮಥಿಂಗ್ ನಾನು ಲಾಸಸ್ನ ತಗೊಂಡಿದ್ದೆ. ಬಟ್ ಒಂದು ಟ್ರೇಡ್ ಏನಿರುತ್ತಲ್ಲ 49,000 ನನಗೆ ಪ್ರಾಫಿಟ್ ಆಗಿತ್ತು. ಸೊ ಲಾಸಸ್ನ ತಗೊಳ್ಳಿ, ಬಟ್ ಪ್ರಾಫಿಟ್ ತಗೊಂಡಾಗ ಆ ಲಾಸಸ್ ಏನಿರುತ್ತಲ್ಲ ಅದು ಒಂದೇ ಟ್ರೇಡಲ್ಲಿ ನಮಗೆ ಕ್ಲಿಯರ್ ಆಗುತ್ತೆ. ಸೊ ಲಾಸಸ್ ತಗೊಂಡಾಗ ಯಾವಾಗಲೂ ನಾವು ಕಡಿಮೆ ಲಾಸಸ್ನ ತಗೊಳ್ಬೇಕು, ಪ್ರಾಫಿಟ್ ತಗೊಂಡಾಗ ಯಾವಾಗಲೂ ನಾವು 1:2 ಮಿನಿಮಮ್ ಪ್ರಾಫಿಟ್ನ ತಗೊಳ್ಳೇಬೇಕಾಗತ್ತೆ. ಇಫ್ ಇನ್ ಕೇಸ್ ನೀವು ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡುವಾಗ 1,000 ರೂಪೀಸ್ ನೀವು ಕೊಟ್ಟು ಅದನ್ನು ಇನ್ನೊಬ್ಬರಿಗೆ ಸೆಲ್ ಮಾಡುವಾಗ ನೀವು 500 ರೂಪಾಯಿಗೆ ಸೆಲ್ ಮಾಡಿದ್ರೆ ಅಲ್ಲಿ ನೀವು ಆಲ್ರೆಡಿ ಲಾಸ್ ಅಲ್ಲಿ ಇದ್ದೀರಾ. ಸೇಮ್ ಥಿಂಗ್, ನೀವು ಸ್ಟಾಪ್ ಲಾಸ್ನ 1,000 ರೂಪೀಸ್ ಕೊಟ್ಟು ನೀವು ಪ್ರಾಫಿಟ್ನ 750 ತಗೊಂಡ್ರೆ ಅಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ, ನಿಮ್ಗೆ ಎಲ್ಲೂ ಕೂಡ ಅಲ್ಲಿ ಹಣ ಆಗಲ್ಲ. ಸೊ ಯಾವಾಗಲೂ ನೀವು ಲಾಸಸ್ ಏನಿದ್ರೆ ಅದನ್ನು ಆದಷ್ಟು ಕಡಿಮೆ ತಗೊಳ್ಳಿಕ್ಕೆ ಟ್ರೈ ಮಾಡಿ. ಪ್ರೈಸ್ ಆಕ್ಷನ್ ಬೇಸ್ಡ್ ಆಗಿ ಆ ಲಾಸಸ್ನ ಕಡಿಮೆ ತಗೊಳ್ಳಿ. ಪ್ರಾಫಿಟ್ ಆದಾಗ 1:2 ಪ್ರಾಫಿಟ್ಗೆ ಮಿನಿಮಮ್ ವೆಯ್ಟ್ ಮಾಡಿ. ಅಲ್ಲಿ ನಿಮಗೆ ಒಂದು ಪ್ರಾಫಿಟೇಬಿಲಿಟಿ ಜಾಸ್ತಿ ಆಗುತ್ತೆ. ಲಾಸಸ್ ನೀವು ಕೊಡ್ಲಿಕ್ಕೆ ಎಷ್ಟು ರೆಡಿ ಇರ್ತೀರಾ ಅಷ್ಟು ನಿಮಗೆ ಪ್ರಾಫಿಟ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು, ಯಾವುದೇ ರೀತಿ ನಾನು ಲಾಸಸ್ ಮಾಡಲ್ಲ ಅಂತ ಹೇಳಲ್ಲ, ಲಾಸಸ್ ನೀವು ಮಾಡಲೇಬೇಕಾಗುತ್ತೆ. ಸೊ ವಿಡಿಯೋ ಟೈಟಲ್ ಕೂಡ ಲಾಸ್ ಕಡಿಮೆ ಮಾಡೋ ಬಗ್ಗೆ ಇರುತ್ತೆ ಹೊರತು ಲಾಸೇ ಆಗಲ್ಲ ಅಂತಲ್ಲ. ಸೊ ಟ್ರೇಡಿಂಗ್ ಅಲ್ಲಿ ಲಾಸಸ್ ಅನ್ನೋದು ಇದ್ದೇ ಇರುತ್ತೆ, ಇದು ಪಾರ್ಟ್. ಟ್ರೇಡಿಂಗ್ ಅಲ್ಲಿ ನೀವು ಲಾಸ್ ಮಾಡೋದು ನೀವು ಟ್ರೇಡರ್ ಆಗ್ತಾರೆ ಅಂದ್ರೆ ನೀವು ಖಂಡಿತವಾಗಿಯೂ ನಿಮ್ಮ ಕೆಲಸದ ಬಗ್ಗೆ ಫೋಕಸ್ ಮಾಡಬಹುದು. ಯಾವುದೇ ರೀತಿ ನಿಮಗೆ ಟ್ರೇಡಿಂಗ್ ಸೆಟ್ ಆಗಲ್ಲ. ನಿಮಗೆ ಟ್ರೇಡಿಂಗ್ ಮಾಡಬೇಕು ಅಂದ್ರೆ ನೀವು ಲಾಸಸ್ ತಗೊಳ್ಳಿಕ್ಕೆ ರೆಡಿ ಇರಬೇಕು. ಲಾಸಸ್ ತಗೊಂಡಾಗ ಕಡಿಮೆ ಲಾಸಸ್ನ ತಗೊಳ್ಬೇಕು, ಪ್ರಾಫಿಟ್ ಮಾಡಿದಾಗ ಕರೆಕ್ಟ್ ಆಗಿ ಪ್ರಾಫಿಟ್ ನೀವು ತಗೊಳ್ಬೇಕಾಗುತ್ತೆ. ಇದು ಟ್ರೇಡಿಂಗ್ ನ ಟ್ರಿಕ್. ಈ ರೀತಿ ನೀವು ಟ್ರೇಡಿಂಗ್ ಮಾಡಿದಾಗ ಗ್ಯಾರಂಟಿಡ್ ನಿಮಗೆ ಟ್ರೇಡಿಂಗ್ ಅಲ್ಲಿ ನಿಮಗೆ ಒಂದು ಪ್ರಾಫಿಟ್ ಏನಿರುತ್ತಲ್ಲ ಆಗುತ್ತೆ, ಹಾಗೆ ಲಾಸಸ್ ಕೂಡ ನಿಮಗೆ ಕಂಪ್ಲೀಟ್ಲಿ ಕಡಿಮೆ ಆಗುತ್ತೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಐ ಡೋಂಟ್ ನೋ ಯಾರೆಲ್ಲ ಲಾಸ್ಟ್ ತನಕ ಇದ್ದೀರಾ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಸ್ವಲ್ಪ ಬೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ. ಜನರಿಗೆ ಸ್ಟ್ರಾಟಜಿ ಬೇಕು, ಜನರಿಗೆ ಹಣ ಬೇಕು, ಜನರಿಗೆ ಪ್ರಾಫಿಟ್ ಆಗಬೇಕು. ಬಟ್ ಈ 4 ಮೆಥಡ್ಗಳನ್ನು ಯಾರೆಲ್ಲ ಫಾಲೋ ಮಾಡ್ತೀರಾ ನೀವು ರಿಸಲ್ಟ್ ಅನ್ನು ನೀವು ಖಂಡಿತವಾಗಿಯೂ ನೋಡಬಹುದು. ಸೊ ಇಫ್ ಇನ್ ಕೇಸ್ ನಿಮಗೆ ಒಳ್ಳೆ ರಿಸಲ್ಟ್ ಬಂದ್ರೆ ಸ್ವಲ್ಪ ದಿನದ ನಂತರ ಬಂದು ಮತ್ತೆ ಕಮೆಂಟ್ನ ನೀವು ಮಾಡಬಹುದು. ಸೊ ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಹ್ಯಾವ್ ಅ ಗುಡ್ ಡೇ.